ರಾಮಲಿಂಗ ರೆಡ್ಡಿಯವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತೀವಿ. ಸದ್ಯದ ಬೆಳವಣಿಗೆಗಳು ಏನಾಗಿದೆ ಅಂತ ಹೇಳಿ. ರಾಮಲಿಂಗ ರೆಡ್ಡಿ ರಾಜೀನಾಮೆ ಪ್ರಹಸನ ಅಂತ್ಯ, ಹೈಕಮಾಂಡ್ ನಾಯಕರ ಜೊತೆ ಸರಣಿ ಮೀಟಿಂಗ್. ಟಿವಿ9ಗೆ ಸಚಿವ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಮಾತು. ರಾಮಲಿಂಗಾರೆಡ್ಡಿಯವರು ಮಾತನಾಡಿದ್ದಾರೆ, ನನ್ನ ರಾಜೀನಾಮೆಯನ್ನ ಸಿಎಂ ಸ್ವೀಕಾರ ಮಾಡಲ್ಲ ಅಂದ್ರು. ಸ್ವೀಕಾರ ಮಾಡಲ್ಲ ಅಂದ್ರೆ ರಾಜೀನಾಮೆ ರಿಜೆಕ್ಟ್ ಅಂತ ತಾನೇ ಅರ್ಥ. ಸಿಎಂ ಜೊತೆ ಮಾತನಾಡಿದ್ದೇನೆ, ಯಾವುದೇ ಗೊಂದಲವಿಲ್ಲ. ಖಾತೆ ವಿಚಾರವನ್ನ ವರಿಷ್ಠರು ಮತ್ತು ಸಿಎಂ ನೋಡ್ಕೊಳ್ತಾರೆ ಅಂತ ಹೇಳಿ ರಾಮಲಿಂಗಾರೆಡ್ಡಿಯವರು ಟಿವಿ9 ಜೊತೆ ಮಾತನಾಡಿದ್ದಾರೆ. ಸಚಿವರಾದ ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಜಟಾಪಟಿಗೆ ಬಹುತೇಕ ಇತ್ಯರ್ಥ ಆದ ರೀತಿ ಕಂಡು ಬರ್ತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನೂತನ ಸಚಿವರಂತ ರಾಮಲಿಂಗಾರೆಡ್ಡಿಯವರೇ ಟಿವಿ9 ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ರಾಜೀನಾಮೆಯ ವಿಚಾರವಾಗಿ ರಾಮಲಿಂಗಾರೆಡ್ಡಿಯವರ ನಿರ್ಧಾರ ಏನಾಗಿದೆ ಸರ್? ಈಗ ನಾನು ಮುಖ್ಯಮಂತ್ರಿಗಳು ಇಬ್ಬರು ಸೇರಿದ್ವಿ. ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನೆಲ್ಲ ಬೇರೆ ಕಡೆ ಇದ್ದೆ. ಮಧ್ಯದಲ್ಲಿ ಇಬ್ಬರು ಒಂದು ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ. ಮೀಟ್ ಮಾಡಿ ಇದೆಲ್ಲ ಕೆಲವು ವಿಚಾರ ಎಲ್ಲ ಮಾತಾಡಿದ್ವಿ. ಆಮೇಲೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ತಗೊಳ್ಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು. ನಾನು ಅಕ್ಸೆಪ್ಟ್ ಮಾಡಲ್ಲಪ್ಪ, ರಾಜೀನಾಮೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಇನ್ನೂ 2 ವರ್ಷ ಕಾಲ ಇದೆ, ನೀನು ನಮ್ಮ ಜೊತೆಲಿದ್ದು ಕೆಲಸ ಮಾಡಬೇಕು ಅಂತ ಹೇಳಿದರು. ನಾವು ಉಳಿದಾಗೆ ಈ ಖಾತೆ ಬಗ್ಗೆ ಮುಂದಕ್ಕೆ ಅವರೇ ನೋಡ್ಕೊಳ್ತಾರೆ. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ತಗೊಳ್ಳಲ್ಲ ಅಂತೇಳಿ, ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ನಾವು ರಾಜೀನಾಮೆ ಅಕ್ಸೆಪ್ಟೇ ಮಾಡಲ್ಲ ಅಂತೇಳಿ. ನೀವು ಕೊಟ್ಟಿರೋಂಥ ರಾಜೀನಾಮೆ ಬಗ್ಗೆ ಏನು ಸರ್? ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ಅಂದರೆ ರಿಜೆಕ್ಟೆಡ್ ಅಂತ ಅಷ್ಟೇ, ಇನ್ನೇನಿಲ್ಲ. ಯಾವುದಾದ್ರೂ ಡಿಮ್ಯಾಂಡನ್ನು ಇಟ್ಟಿದ್ರೆ ಹೈಕಮಾಂಡ್ ಮುಂದೆ ರಾಮಲಿಂಗಾರೆಡ್ಡಿಯವರು ಈ ಒಂದು ಚರ್ಚೆಗಳು ನಡೆಯುವಂಥ ಸಂದರ್ಭ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿದ್ರಿ. ಆಮೇಲೆ ಅವ್ರ ಗಮನಕ್ಕೆ ತಂದಿದ್ದೀನಿ, ಮುಂದಕ್ಕೆ ಮಾಡ್ಕೊಳ್ತಾ ಬಿಡಿ. ಅಂದರೆ ಯಾವುದೇ ಡಿಮ್ಯಾಂಡ್ಗಳಿಲ್ದೇ ಎಲ್ಲದಕ್ಕೂ ರಾಮಲಿಂಗಾರೆಡ್ಡಿಯವರು ಆರಾಮಾಗಿ ಒಪ್ಕೊಂಡಿದ್ದಾರೆ. ಆಗ ಸಬ್ಜೆಕ್ಟ್ ಹೇಳಿದ್ವಲ್ಲ, ಆ ಸಬ್ಜೆಕ್ಟು ನೋಡ್ಕೊಳ್ತಾರೆ ಅವರೇ, ಸಮಯ ಬಂದಾಗ ಮಾಡ್ತಾರೆ. ಯಾವುದೇ ಖಾತೆ ಆಕಾಂಕ್ಷಿ ಅಲ್ಲ, ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿ ಅಂತೇಳಿ ಕೊನೆಗೂ ಕೂಡ ಪಕ್ಷದ ಮಾತಿಗೆ ಭದ್ರಾದ್ರಿ. ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಣದೀಪ್ ಸುರ್ಜೇವಾಲಾ ಅವರು, ನಮ್ಮ KPCC ಅಧ್ಯಕ್ಷರು, ಆಮೇಲೆ HK ಪಾಟೀಲರು, ನಮ್ಮ ವೀರಪ್ಪ ಮೊಯ್ಲಿಯವರು, ನಮ್ಮ ಫಸ್ಟ್ ಅಸೆಂಬ್ಲಿ ಸೀಟ್ ಕೊಡಿಸೋರು ನನಗೆ, ಅವರು ಕೂಡ ಫೋನ್ ಮಾಡಿ ನಿಮ್ಮ ನಿರ್ಧಾರ ವಾಪಸ್ ತಗೋಬೇಕು ಅಂದರು. ಅದ್ರ ಜೊತೆಗೆ ನಮ್ಮ CM ನಾನು ಒಪ್ಪೋದೇ ಇಲ್ಲ ನಿಮಗೆ ಅಂತ ರಿಜೆಕ್ಟ್ ಮಾಡಿಬಿಟ್ರು. ಈಗ ರಾಜೀನಾಮೆ ರಿಜೆಕ್ಟ್ ಆಯಿತು, ಒಂದು ಗೊಂದಲ ಹರಿದಾಡ್ತಿತ್ತು ಸರ್. ಯಾವ್ದಾದ್ರು ಖಾತೆಗಳನ್ನ ಡಿಮ್ಯಾಂಡ್ ಇಟ್ಟಿದ್ದಾರೆ, ಇಲ್ಲ ಹೆಚ್ಚುವರಿ ಖಾತೆ ಕೊಡ್ತಾರೆ, ಅದೆಲ್ಲ ಏನಿಲ್ಲ, ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಅಂದರೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದೆಲ್ಲ ನೆನ್ನೆ ಹೇಳಿದ್ದೀನಿ, ಹೊಸದಾಗಿ ಏನೂ ಹೇಳೋಕ್ಕೋಗಲ್ಲ. ಅಂದರೆ ಈಗ ಸರ್ ಕೊನೆ ನೇರ ಪ್ರಶ್ನೆ, ಎಲ್ಲ ಗೊಂದಲಗಳು ಕೂಡ ಬಗೆಹರಿದಿದೆ, ಯಾವುದೇ ಗೊಂದಲ ಇಲ್ಲ ಹಾಗಾದರೆ? ಹಂಗೆ ಅಂದ್ಕೊಳ್ಳಿ. ಇದಿಷ್ಟು ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರ ಮಾತು. ಯಾವುದೇ ರೀತಿಯಾಗಿ ಗೊಂದಲ ಇಲ್ಲ. ಮುಖ್ಯಮಂತ್ರಿಗಳೇ ಈಗಾಗಲೇ ನನ್ನ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದರೆ, ಹಾಗಾಗಿ ಆ ರಾಜೀನಾಮೆ ರಿಜೆಕ್ಟ್ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.